ಅದಕ್ಕೆ ಇದರಲ್ಲಿ ನಾನು ಏನು ಹೇಳೋದು ಸುವೇದ ಹೇಳ್ತಾ ಇದ್ದಲ್ಲ, ಈಗ ಆ ತಾಲೂಕಲ್ಲಿ ಮಾತ್ರ ಟ್ರಸ್ಟಲ್ಲಿ ರಿಜಿಸ್ಟರ್ ಆಗಿ ಆಡಿಟರ್ ಆಗಿ 2 ವರ್ಷ ಮಾಡಿದ್ರೆ ಮಾತ್ರ ಅವ್ರಿಗೆ ಸಿ ಎ ಜಾಗಗಳನ್ನ ಅವಕಾಶ ಇರುತ್ತೆ. ಇವತ್ತು ದಾಸಂಪುರ ಹೋಬಳಿಲೂ ರಿಜಿಸ್ಟರ್ ಆಗಿ ಅವರು ಸಹ ಮಾಡ್ಕೊಂಡಿದ್ರು, ಅವ್ರಿಗೂ 2 ವರ್ಷ ಆಡಿಟರ್ ಆಗಿದ್ರೆ ಅವರು ತಗೊಂಬೋದು. ನಮ್ಮ ಸೋಲೂರು ಹೋಬಳಿ ಇರ್ಬೋದು, ತ್ಯಾಮೋಳ್ ಹೋಬಳಿ ಇರ್ಬೋದು, ನಮ್ಮ ಹೋಬಳಿ ಒಳಪಟ್ಟಿರೋಂಥ ತಾಲೂಕಲ್ಲಿ ಯಾರೇ ಇದು ಮಾಡಿದ್ರು ಸಹ ಅವರಿಗೆ ಸಂಘ ಸಂಸ್ಥೆಗಳಿಗೆ 2 ವರ್ಷ ಆಗಿರ್ಬೇಕು, ಆಡಿಟ್ ಆಗಿರ್ಬೇಕು, ರಿಜಿಸ್ಟರ್ ಆಗಿರ್ಬೇಕು. ಅಂತವ್ರಿಗೆ ಇವತ್ತೇನು 1200 ಅಡಿಯಿಂದ 50,000 ಅಡಿವರೆಗೂ ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ಅವಕಾಶ ಇದೆ. ಆ ಅವಕಾಶನ ಪಡ್ಕೊಬಹುದು. ನಮ್ಮಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಒಂದೊಂದು ರೇಟು ಒಂದೊಂದು ತರ ಇದೆ, ಅದನ್ನ ಬೇಕಾದ್ರೆ ಅವ್ರು ವಿಚಾರಿಸಬಹುದು. 387 ಸೈಟನ್ನು ಸಹ ಅವರಲ್ಲಿ ಯಾವ ಚಾಯ್ಸ್ ಮಾಡ್ಕೊಂಡು ಫಸ್ಟ್ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರಿಗೆ ಅವಕಾಶನ ನಾವು ಕೊಡುವಂಥದ್ದು ಮಾಡ್ತಾರೆ. ಬಂದು ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ನಮ್ಮ JD ಇರ್ತಾರೆ, ಇವ್ರು ಇರ್ತಾರೆ, ಬಂದು ಮೀಟ್ ಮಾಡಿ ಪಡ್ಕೊಳ್ಳುವಂಥ ಅವಕಾಶ ಇದೆ. ಯಾಕೆಂದ್ರೆ ಈ ಅವಕಾಶನ ನಮ್ಮ ಜನಪ್ರಿಯ ಶಾಸಕರು ಇದೊಂದು ಒಳ್ಳೆ ಅವಕಾಶ ಹೇಳಿದ್ದಾರೆ. ಬಂದು ಉಪಯೋಗಿಸ್ಕೊಂಡು ಅವ್ರ ಆಫೀಸ್ ಕಟ್ಕೊಬಹುದು, ಸ್ಕೂಲ್ಗಳು ಮಾಡ್ಕೊಬಹುದು, ಚೌಟ್ರಿಗಳು ಕಟ್ಕೊಬಹುದು. ಈ ತರ ಇವತ್ತು ಬೆಲೆ ಬಾಳುವಂಥದ್ದು ನಿಮಗೆ ಗೊತ್ತು. ನೆಲಮಂಗಲ ತಾಲೂಕಲ್ಲೆಲ್ಲ ಏನ್ ರೇಟ್ ಆಗಿದೆ, ಹೆಂಗಾಗಿದೆ ಅನ್ನೋದು. ನಮ್ಮಲ್ಲಿ 780 ರೂಪಾಯಿಂದ ಮಾರ್ಕೆಟ್ ವ್ಯಾಲ್ಯೂ ಇದೆ. ಅದೆಲ್ಲ ನಮ್ಮ ಗೈಡೆನ್ಸ್ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ಕೊಡ್ತೀವಿ. ಇವತ್ತು ಗೈಡೆನ್ಸ್ ಅಲ್ಲಿ ಏನೇನಿದೆ ಅಂತ ಟೈಮಿಂಗ್ಸ್ 5 ತಿಂಗಳು ಒಳಗಡೆ 5 ಅರ್ಜಿ ಇವತ್ತು ನಾಳೆಯಿಂದನೇ ಅರ್ಜಿ ಸಲ್ಲಿಸಬಹುದು. ಕೊನೆ ದಿನ ಅಂತ ಏನಿಲ್ಲ. ಕೊನೆ ದಿನ ಈ ಮೀಟಿಂಗ್ ಅಲ್ಲಿ ಅವ್ರು ಸೇರ್ಸಕ್ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬೇಕಾದ್ರೂ ಆಗ್ಬೋದು. ಯಾವುದೇ ಇದರಲ್ಲಿ ನಮ್ಮಲ್ಲಿ ಈ 387 ಸೈಟ್ ಇರೋವರೆಗೂ ನಿಮ್ಗೆಲ್ಲರಿಗೂ ಅವಕಾಶ ಮಾಡ್ಕೊಡ್ತೀವಿ. ನಾಳೆನೇ ಅಂತ ಅವಶ್ಯಕತೆ ಏನಿಲ್ಲ, ಯಾವಾಗ ಬಂದರೂ ಮಾಡ್ಬೋದು, ನಾವು ಕೊಡಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ಇದರಲ್ಲಿ ನಾನು ಏನು ಹೇಳೋದು ಸುವೇದ ಹೇಳ್ತಾ ಇದ್ದಲ್ಲ, ಈಗ ಆ ತಾಲೂಕಲ್ಲಿ ಮಾತ್ರ ಟ್ರಸ್ಟಲ್ಲಿ ರಿಜಿಸ್ಟರ್ ಆಗಿ ಆಡಿಟರ್ ಆಗಿ 2 ವರ್ಷ ಮಾಡಿದ್ರೆ ಮಾತ್ರ ಅವ್ರಿಗೆ ಸಿ ಎ ಜಾಗಗಳನ್ನ ಅವಕಾಶ ಇರುತ್ತೆ. ಇವತ್ತು ದಾಸಂಪುರ ಹೋಬಳಿಲೂ ರಿಜಿಸ್ಟರ್ ಆಗಿ ಅವರು ಸಹ ಮಾಡ್ಕೊಂಡಿದ್ರು, ಅವ್ರಿಗೂ 2 ವರ್ಷ ಆಡಿಟರ್ ಆಗಿದ್ರೆ ಅವರು ತಗೊಂಬೋದು. ನಮ್ಮ ಸೋಲೂರು ಹೋಬಳಿ ಇರ್ಬೋದು, ತ್ಯಾಮೋಳ್ ಹೋಬಳಿ ಇರ್ಬೋದು, ನಮ್ಮ ಹೋಬಳಿ ಒಳಪಟ್ಟಿರೋಂಥ ತಾಲೂಕಲ್ಲಿ ಯಾರೇ ಇದು ಮಾಡಿದ್ರು ಸಹ ಅವರಿಗೆ ಸಂಘ ಸಂಸ್ಥೆಗಳಿಗೆ 2 ವರ್ಷ ಆಗಿರ್ಬೇಕು, ಆಡಿಟ್ ಆಗಿರ್ಬೇಕು, ರಿಜಿಸ್ಟರ್ ಆಗಿರ್ಬೇಕು. ಅಂತವ್ರಿಗೆ ಇವತ್ತೇನು 1200 ಅಡಿಯಿಂದ 50,000 ಅಡಿವರೆಗೂ ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ಅವಕಾಶ ಇದೆ. ಆ ಅವಕಾಶನ ಪಡ್ಕೊಬಹುದು. ನಮ್ಮಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಒಂದೊಂದು ರೇಟು ಒಂದೊಂದು ತರ ಇದೆ, ಅದನ್ನ ಬೇಕಾದ್ರೆ ಅವ್ರು ವಿಚಾರಿಸಬಹುದು. 387 ಸೈಟನ್ನು ಸಹ ಅವರಲ್ಲಿ ಯಾವ ಚಾಯ್ಸ್ ಮಾಡ್ಕೊಂಡು ಫಸ್ಟ್ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರಿಗೆ ಅವಕಾಶನ ನಾವು ಕೊಡುವಂಥದ್ದು ಮಾಡ್ತಾರೆ. ಬಂದು ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ನಮ್ಮ JD ಇರ್ತಾರೆ, ಇವ್ರು ಇರ್ತಾರೆ, ಬಂದು ಮೀಟ್ ಮಾಡಿ ಪಡ್ಕೊಳ್ಳುವಂಥ ಅವಕಾಶ ಇದೆ. ಯಾಕೆಂದ್ರೆ ಈ ಅವಕಾಶನ ನಮ್ಮ ಜನಪ್ರಿಯ ಶಾಸಕರು ಇದೊಂದು ಒಳ್ಳೆ ಅವಕಾಶ ಹೇಳಿದ್ದಾರೆ. ಬಂದು ಉಪಯೋಗಿಸ್ಕೊಂಡು ಅವ್ರ ಆಫೀಸ್ ಕಟ್ಕೊಬಹುದು, ಸ್ಕೂಲ್ಗಳು ಮಾಡ್ಕೊಬಹುದು, ಚೌಟ್ರಿಗಳು ಕಟ್ಕೊಬಹುದು. ಈ ತರ ಇವತ್ತು ಬೆಲೆ ಬಾಳುವಂಥದ್ದು ನಿಮಗೆ ಗೊತ್ತು. ನೆಲಮಂಗಲ ತಾಲೂಕಲ್ಲೆಲ್ಲ ಏನ್ ರೇಟ್ ಆಗಿದೆ, ಹೆಂಗಾಗಿದೆ ಅನ್ನೋದು. ನಮ್ಮಲ್ಲಿ 780 ರೂಪಾಯಿಂದ ಮಾರ್ಕೆಟ್ ವ್ಯಾಲ್ಯೂ ಇದೆ. ಅದೆಲ್ಲ ನಮ್ಮ ಗೈಡೆನ್ಸ್ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ಕೊಡ್ತೀವಿ. ಇವತ್ತು ಗೈಡೆನ್ಸ್ ಅಲ್ಲಿ ಏನೇನಿದೆ ಅಂತ ಟೈಮಿಂಗ್ಸ್ 5 ತಿಂಗಳು ಒಳಗಡೆ 5 ಅರ್ಜಿ ಇವತ್ತು ನಾಳೆಯಿಂದನೇ ಅರ್ಜಿ ಸಲ್ಲಿಸಬಹುದು. ಕೊನೆ ದಿನ ಅಂತ ಏನಿಲ್ಲ. ಕೊನೆ ದಿನ ಈ ಮೀಟಿಂಗ್ ಅಲ್ಲಿ ಅವ್ರು ಸೇರ್ಸಕ್ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬೇಕಾದ್ರೂ ಆಗ್ಬೋದು. ಯಾವುದೇ ಇದರಲ್ಲಿ ನಮ್ಮಲ್ಲಿ ಈ 387 ಸೈಟ್ ಇರೋವರೆಗೂ ನಿಮ್ಗೆಲ್ಲರಿಗೂ ಅವಕಾಶ ಮಾಡ್ಕೊಡ್ತೀವಿ. ನಾಳೆನೇ ಅಂತ ಅವಶ್ಯಕತೆ ಏನಿಲ್ಲ, ಯಾವಾಗ ಬಂದರೂ ಮಾಡ್ಬೋದು, ನಾವು ಕೊಡಕ್ಕೆ ರೆಡಿ ಇದ್ದೀವಿ.